ನೋಡಿ ಇವತ್ತು ಕೋಸಂಬರಿ ಯಾವ ರೀತಿ ಮಾಡ್ಬೇಕಂತ ನಾನು ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಕೋಸಂಬರಿ ಮಾಡೋಕ್ಕೆ ಇನ್ನೇನು ಇಂಗ್ರೀಡಿಯೆಂಟ್ಸ್ ಬೇಕು ಹೇಳ್ಕೊಡ್ತಾ ಇದ್ದೀನಿ. ನೋಡಿ ಇಲ್ಲಿ ಸೌತೆಕಾಯಿ ತೊಗೊಂಡಿನಿ, ಮೇಲಿಂದೆಲ್ಲ ಸೊಪ್ಪಿ ತೆಕ್ಕೊಂಡು ಚೆನ್ನಾಗಿ ಮೊದಲಿಗೆ ತೊಳ್ಕೊಂಡು ಸೊಪ್ಪಿ ತೆಕ್ಕೊಂಡು ಕಟ್ ಮಾಡ್ಕೊಬೇಕು ಬಾರೀಕು. ಆಮೇಲೆ ಈರುಳ್ಳಿ, ಆಮೇಲೆ ಏನಪ್ಪ ಅಂದ್ರೆ ಕ್ಯಾರೆಟ್ನು ಎಲ್ಲ ಕ್ಲೀನ್ ಮಾಡಿಕೊಂಡು ತುರಿದಿಟ್ಕೊಂಡು ಕ್ಯಾರೆಟು, ಆಮೇಲೆ 2 ಟೀ ಸ್ಪೂನು ಹೆಸರುಬೇಳೆ 1 ಗಂಟೆ ನೆನೆಕ್ಕಿದ್ದು, ಆಮೇಲೆ ಕೊತ್ತಂಬರಿ, ಆಮೇಲೆ ಒಂದು ಸ್ವಲ್ಪ ಏನಪ್ಪ ಅಂತಂದರೆ ಒಂದು ಮೆಣಸಿನ್ಕಾಯಿ ಹಾಕಬೇಕು ಕಟ್ ಮಾಡಿ ಬಾರೀಕಿ. ಆಮೇಲೆ ಏನಪ್ಪ ಅಂದ್ರೆ ಒಂದು ಸ್ವಲ್ಪ ಪುದೀನ ಎಲೆಗಳಿವೆ ಇಲ್ಲಿ, ಆಮೇಲೆ ಹಿಂಗು, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಮೊಸರು ಯಾವ ರೀತಿ ಮಾಡಬೇಕು ಅಂತ ನಾನು ಹೇಳ್ಕೊಡ್ತೀನಿ. ನೋಡಿ ಇಲ್ಲಿ ನೋಡಿ ಮೊದಲಿಗೆ ಈ ರೀತಿ ಒಂದು ಪಾತ್ರೆ ತೊಗೊಳ್ರಿ. ಅದಕ್ಕೆ ಕಟ್ ಮಾಡಿರ್ತೀವಲ್ಲ ಸೌತೆಕಾಯಿ, ಆಮೇಲೆ ಈರುಳ್ಳಿ, ಆಮೇಲೆ ಕ್ಯಾರೆಟು, ಆಮೇಲೆ ಹಸಿಮೆಣಸಿನಕಾಯಿ, ಪುದೀನ ಎಲೆಗಳು, ಆಮೇಲೆ ನೆನೆಗಿಟ್ಟಿರ್ತಲ್ಲ ಬೇಳೆ, ಹೆಸರು ಬೇಳೆ, ಹಿಂಗು, ರುಚಿಗೆ ತಕ್ಕಷ್ಟು ಉಪ್ಪು ಈ ರೀತಿ ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ರೀತಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮೊದಲಿಗೆ ಮಿಕ್ಸ್ ಮಾಡಿಕೊಂಡು ಆಮೇಲೆ ಮೊಸರು ಹಾಕ್ಕೋಬೇಕು. ನೋಡಿ ನಮಗೆ ಎಷ್ಟು ಬೇಕೋ ಅಷ್ಟು ಗಟ್ಟಿ ಬೇಕನ್ಸೆ ಗಟ್ಟಿ ಇಟ್ಕೊಳ್ಳಿ, ಒಂದು ಸ್ವಲ್ಪ ತೆಳು ಬೇಕಂದರೆ ತೆಳು ಇಟ್ಕೊಂಡು, ಆಮೇಲೆ ಕೊತ್ತಂಬರಿ, ಈ ಕೋಸಂಬರಿ ರೆಡಿ ಮಾಡ್ಕೋಬೇಕಿದು. ಎಲ್ಲ ಹಸಿ ತರಕಾರಿ ಇರ್ತಾವೆ, ಆಮೇಲೆ ಮೊಸರು ಇರ್ತದಲ್ಲ, ಬೇಸಿಗೆ ದಿನದಲ್ಲಿ ಇದು ಆರೋಗ್ಯಕ್ಕೆ ಭಾಳ ಚೆನ್ನಾಗಿರ್ತದೆ. ವಾರದಲ್ಲಿ ಒಂದು 2-3 ಸಾರಿ ಆದರೂ ಈ ರೀತಿ ಕೋಸಂಬರಿ ಬೇಸಿಗೆನಲ್ಲಿ ಮಾಡ್ಕೊಂಡು ಊಟ ಮಾಡಬೇಕು. ವಿಡಿಯೋನಾದರೂ ಎಲ್ಲರೂ ನೋಡ್ತೀರಿ, ಸಬ್ಸ್ಕ್ರೈಬ್ ಯಾರೂ ಮಾಡೋಂಗಿಲ್ಲ, ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಕೋಸಂಬರಿ.